ರಾಮ ಮಂದಿರವನ್ನು ರಾಷ್ಟ್ರ ಮಂದಿರ ಅಂತ ನಾವು ಕರೆದ್ವಿ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮಂದಿರವನ್ನು ರಾಷ್ಟ್ರ ಮಂದಿರ ಅಂತ ನಾವು ಕರೆದ್ವಿ. ಅಲ್ಲಿ ಒಂದು ಅಚಾತುರ್ಯದಿಂದನೋ ನಿರ್ಲಕ್ಷ್ಯದಿಂದನೋ ಕಡು ಭ್ರಷ್ಟತೆಯಿಂದನೋ ಇವತ್ತು ಅಲ್ಲಿ ಉಂಡಿಯಲ್ಲಿ ಕಳ್ತನ ನಡೆದಿದೆ. ಅದು ತನಿಖೆ ಕೂಡ ಜಾರಿಯಲ್ಲಿದೆ. ವಿಪಕ್ಷಗಳು ಅಂದರೆ ವಿರೋಧ ಪಕ್ಷಗಳು ಇವತ್ತು ಈ ವಿಷಯವನ್ನು ತಾರಾತೂರಿಗೆ ಬಿದ್ದು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಕೊಂಡು ರಾಜಕೀಯಕ್ಕೆ ಬಳಸ್ತಾ ಇರತಕ್ಕಂಥದ್ದು ಮಾತ್ರ ದುರದೃಷ್ಟಕರವಾದಂಥ ಒಂದು ಸಂಗತಿ. ನಾವು ಕೂಡ ರಾಮ ಭಕ್ತರು ಅಂತ ಬಿಂಬಿಸ್ಕೊಳ್ಳೋದಕ್ಕೆ, ನಾವು ಕೂಡ ಹಿಂದೂಗಳ ಪರವಾಗಿದ್ದೀವಿ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ನಾನಾ ರೀತಿಯಾದಂಥ ಕಸರತ್ತುಗಳನ್ನು ವಿರೋಧ ಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಯಾವ ರಾಜಕೀಯ ಪಕ್ಷವೂ ಹೊರತಾಗಿಲ್ಲ. ಆ ಮಸೀದಿಯನ್ನು ಸಂರಕ್ಷಣೆ ಮಾಡಿದ್ದೀವಿ, ಹಂಗೂ ಹೇಳಿ ಕೇಳಿ ಹಿಂದೂಗಳು ನಮಗೆ ಓಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಮುಸ್ಲಿಂ ಬಲದ ಮೇಲೇನೆ ಗೆದ್ದು ರಾಜ್ಯ ಸರ್ಕಾರನ ರಚನೆ ಮಾಡ್ಕೊಳ್ತೀವಿ ಅನ್ನೋ ಮಟ್ಟಿಗೆ ಈ ರಾಮಗೋಪಾಲ ಯಾದವ್ ಅನ್ನುವಂಥ ವ್ಯಕ್ತಿ ಸಂಸತ್ ಭವನದಲ್ಲಿ ನಿಂತು ಹಿಂದೂ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದ. ರಾಮಲಲ್ಲನನ್ನ ಅಕ್ರಮ ಜಾಗದಲ್ಲಿರುವಂಥ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದೇ ಸಮಾಜವಾದಿ ಪಾರ್ಟಿ ಇವತ್ತು ಈ ಒಂದು ರಾಮಲಲ್ಲನ ದೇವಸ್ಥಾನದಲ್ಲಿ, ರಾಮ ಮಂದಿರದಲ್ಲಿ ಇವತ್ತು ಉಂಡಿ ಕಳುವಾಗಿರೋ ವಿಷಯನ ಇಟ್ಕೊಂಡು ತಾವು ಮಹಾನ್ ರಾಮ ಭಕ್ತರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಅಂದರೆ ರಾಮನ ಭಕ್ತಿ ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಇವ್ರಿಗೆ ಬೇಕಾಗಿರತಕ್ಕಂಥದ್ದು ಹಿಂದೂ ಏಕತೆಯನ್ನು ಒಡಿಬೇಕು ಅಂತ. ಅದಕ್ಕೋಸ್ಕರನೇ ಯೋಗಿ ಆದಿತ್ಯನಾಥ್ ಅವರು ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು ಏನಂದರೆ ಬಟೇಂಗೆ ತು ಕಟೇಂಗೆ ಅಂತ. ಉದ್ಧವ್ ಠಾಕ್ರೆ ಬಣದ ಇವರಿದಾರಲ್ಲ ಸಂಜಯ್ ರಾವತ್ ಅಂತ, ಈತನ ಬಾಯಿಗೆ ಬೀಗವನ್ನು ಹಾಕುವಂಥ ಯಾವ ಒಂದು ಕಾನೂನು ಕೂಡ ಈ ದೇಶದಲ್ಲಿ ಇಲ್ಲ ಅನ್ನೋಂಗಿದೆ. ರಾಮ ಮಂದಿರ ಬಿಜೆಪಿ ಮತ್ತು RSSನ ಅಂಡರ್ ವರ್ಲ್ಡ್ ಅಂತ ಹೇಳ್ತಾನಲ್ರಿ, ಭೂಗತ ಚಟುವಟಿಕೆ ಮಾಡುವಂಥ ಕೇಂದ್ರ ಅನ್ನೋ ರೀತಿಯಲ್ಲಿ ಈತ ಮಾತಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಸುಮ್ಮನೆ ಇರುತ್ತಾ? ಕಾಂಗ್ರೆಸ್ ಪಾರ್ಟಿಯ ದಿಗ್ವಿಜಯ್ ಸಿಂಗ್ ಏನು ಹೇಳ್ತಿದ್ದಾರೆ ಅಂದರೆ, ರಾಮಲಲ್ಲನಿಗೆ ನಿಧಿಯನ್ನು ಸಮರ್ಪಣೆ ಮಾಡಿದ್ರು, ಅದನ್ನು ವಾಪಸ್ ಕೇಳ್ತಾರಂತೆ. ಅಂದರೆ ಚಂದ ವಾಪಸಿ ಅಭಿಯಾನನ ಶುರು ಮಾಡ್ತಾರಂತೆ ದಿಗ್ವಿಜಯ್ ಸಿಂಗ್ ಅವರು. ಕಾಂಗ್ರೆಸ್ ಪಾರ್ಟಿ ಈ ಎಲ್ಲ ಪಕ್ಷಗಳು ಇದನ್ನು ಬಳಸ್ಕೊಳ್ತಾ ಇರೋದನ್ನು ನೋಡ್ಬಿಟ್ಟು ಕಸ್ಬಿಸಿ ಆಗ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಬಿಸಿ ತುಪ್ಪ ಇದು. ಅಖಿಲೇಶ್ ಯಾದವ್ ಅವರು ಇದನ್ನು ಹೆಚ್ಚಿಗೆ ರಾಜಕೀಯಕ್ಕೋಸ್ಕರ ಬಳಸ್ಕೊಂಡ್ಬಿಡ್ತಾರೆ, ಆಮ್ ಆದ್ಮಿ ಪಾರ್ಟಿ ಹೆಚ್ಚಿಗೆ ಬಳಸ್ಕೊಂಡ್ಬಿಡುತ್ತೆ, ನಮಗೆಲ್ಲಿ ಇದ್ರದ್ದು ವರ್ಚಸ್ ಕಮ್ಮಿ ಆಗ್ಬಿಡುತ್ತೋ ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಪಾರ್ಟಿನೇ ಹೇಳಿರೋದೇನು ಅಂತಂದರೆ ಇಮಾಮೆ ಹಿಂದ್ ಅಂತ ಕರೆದ್ಬಿಟ್ರು ರಾಮನ್ನ. ಸುಪ್ರಿಯಾ ಸೀನಾತೆ ಮತ್ತು ಇನ್ನೊಬ್ರು ಇದ್ದಾರೆ, ಇವರು ಪ್ರಧಾನ ಮಂತ್ರಿ ಮೋದಿ ಅವರು ಉಂಡಿ ಕಳುವಿನ ವಿಷಯವನ್ನು ಇಟ್ಕೊಂಡು ವಿದೇಶಗಳು ಓಡಾಗ್ತಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಾರಲ್ರಿ. ಇವ್ರಿಗೆಲ್ಲ ಏನಾದರೂ ಒಂದು ನೈತಿಕ ಜವಾಬ್ದಾರಿ ಅನ್ನೋದಿದೆಯಾ? ಸೂಫಿ ಸಂತರ ಒಂದು ವಿಷಯವನ್ನು ಇಟ್ಕೊಂಡು ಏನು ಇಮಾಮೆ ಹಿಂದ್ ಅಂತ ಹೇಳ್ಬಿಟ್ಟು ನೀವು ಇವತ್ತು ರಾಮಲಲ್ಲನ್ನ ಕರಿತಿದ್ದೀರಾ ಅಂದರೆ, ಪ್ರಭು ಶ್ರೀರಾಮನ್ ತಗೊಂಡೋಗಿ ಇಸ್ಲಾಮೀಕರಣ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾವೇನಂತ ಹೇಳೋಕ್ಕಾಗುತ್ತೆ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಇಮಾಮೆ ಹಿಂದಂತೆ ರಾಮಲಲ್ಲ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ರಾಮ ಮಂದಿರವನ್ನು ರಾಷ್ಟ್ರ ಮಂದಿರ ಅಂತ ನಾವು ಕರೆದ್ವಿ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮಂದಿರವನ್ನು ರಾಷ್ಟ್ರ ಮಂದಿರ ಅಂತ ನಾವು ಕರೆದ್ವಿ. ಅಲ್ಲಿ ಒಂದು ಅಚಾತುರ್ಯದಿಂದನೋ ನಿರ್ಲಕ್ಷ್ಯದಿಂದನೋ ಕಡು ಭ್ರಷ್ಟತೆಯಿಂದನೋ ಇವತ್ತು ಅಲ್ಲಿ ಉಂಡಿಯಲ್ಲಿ ಕಳ್ತನ ನಡೆದಿದೆ. ಅದು ತನಿಖೆ ಕೂಡ ಜಾರಿಯಲ್ಲಿದೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಸ್ಪಷ್ಟತೆಯನ್ನು ಪಡಿಸಿದೆ. ಈ ದುಷ್ಟರು ಯಾರು ಈ ಕೆಲಸವನ್ನು ಮಾಡಿದಾರೋ, ಹಿಂದೂಗಳ ಧರ್ಮಶ್ರದ್ಧೆಗೆ ಘಾಸಿಯನ್ನು ಉಂಟು ಮಾಡಿದಾರೋ ಅಂಥವ್ರಿಗೆ ಕಠೋರವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥ ಒಕ್ಕರುಳಿನ ಧ್ವನಿ ದೇಶದಾದ್ಯಂತ ಎತ್ತಿರ್ತಕ್ಕಂಥದ್ದು. ಆದರೆ ವಿಪಕ್ಷಗಳು ಅಂದರೆ ವಿರೋಧ ಪಕ್ಷಗಳು ಇವತ್ತು ಈ ವಿಷಯವನ್ನು ತಾರಾತೂರಿಗೆ ಬಿದ್ದು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಕೊಂಡು ರಾಜಕೀಯಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು ಮಾತ್ರ ದುರದೃಷ್ಟಕರವಾದಂಥ ಒಂದು ಸಂಗತಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ರಾಮ ಮಂದಿರದ ವಿಷಯದಲ್ಲಿ ವಿವಾದಗಳು ಏರ್ಪಟ್ಟಿದೆ, ಅದರ ತನಿಖೆ ಇದೆ. ತಾಳ್ಮೆಯಿಂದ ಕಾದು ನೋಡಬೇಕು ನಾವು ಅನ್ನೋಂಥ ಮನಸ್ಥಿತಿಯನ್ನು ಬಿಟ್ಬಿಟ್ಟು ನಾವು ಕೂಡ ರಾಮ ಭಕ್ತರು ಅಂತ ಬಿಂಬಿಸ್ಕೊಳ್ಳೋದಕ್ಕೆ, ನಾವು ಕೂಡ ಹಿಂದೂಗಳ ಪರವಾಗಿದ್ದೀವಿ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ನಾನಾ ರೀತಿಯಾದಂಥ ಕಸರತ್ತುಗಳನ್ನು ವಿರೋಧ ಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಯಾವ ರಾಜಕೀಯ ಪಕ್ಷವೂ ಹೊರತಾಗಿಲ್ಲ. ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಇರಬಹುದು, ಅಥವಾ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಸಮಾಜವಾದಿ ಪಕ್ಷ ಇರ್ಬೋದು, ಎಲ್ಲರೂ ನಾನಾ ರೀತಿಯಾದ ತರಾವರಿ ಹೇಳಿಕೆಗಳು, ಇದೆಲ್ಲ ಕೇಳೋಕ್ಕೆ ಒಂಥರ ಮಜಾ ಬರುತ್ತೆ. ಈ ಅಖಿಲೇಶ್ ಯಾದವ್ ಅವರ ಚಿಕ್ಕಪ್ಪ ಇದ್ದಾರೆ, ರಾಮಗೋಪಾಲ ಯಾದವ್ ಅಂತ. ಇವರು 92ನೇ ಇಸ್ವಿಯಲ್ಲಿ ಸಂಸತ್ ಭವನದಲ್ಲಿ ಭಾಷಣವನ್ನು ಕೊಟ್ಟಿದ್ರಂತೆ. ಅಷ್ಟೊತ್ತಿಗಾಗಲೇ ಗೋಲಿಬಾರ್ ಎಲ್ಲ ನಡೆದೋಗಿರ್ತದೆ. ಆವಾಗ ಅವ್ರೇನು ಹೇಳಿದರು ಅಂತ ಹೇಳಿದ್ರೆ, ಈಗ ಹೇಳಿ ಕೇಳಿ ಅಲ್ಲೊಂದು ಮಸೀದಿ ಇರೋದು ಸರಿ ಅಲ್ವಾ? ಆ ಮಸೀದಿ ಇದೆ ಅಲ್ಲಿ, ಆದರೆ ಅಲ್ಲಿ
ಅಕ್ರಮವಾಗಿ ರಾಮಲಲ್ಲನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ತುಂಬ ದಶಕಗಳ ಹಿಂದೆ. ಹಾಗಾಗಿ ರಾಮಲಲ್ಲನ ಅಕ್ರಮವಾಗಿ ಇನ್ನೊಬ್ಬರ ಜಾಗದಲ್ಲಿರುವಂಥ ವಿಷಯನ ಇಟ್ಕೊಂಡು ಮಸೀದಿಯನ್ನು ಸಂರಕ್ಷಣೆ ಮಾಡಬೇಕು ಅನ್ನೋಂಥ ವಿಷಯವನ್ನು ಇಟ್ಕೊಂಡು ಮುಲಾಯಂ ಸಿಂಗ್ ಅವರ ಯಾದವ್ ಅವರ ಸರ್ಕಾರ ಏನಿದೆ, ಗೋಲಿಬಾರ್ ಮಾಡೋದ್ರ ಮುಖಾಂತರ, ಮಸೀದಿ ಮೇಲೆ ಆಕ್ರಮಣ ಮಾಡೋರ ಮುಖಾಂತರ, ಆಕ್ರಮಣ ಮಾಡೋರನ್ನು ಗೋಲಿಬಾರ್ ಮಾಡೋದ್ರ ಮುಖಾಂತರ ಮಸೀದಿಯನ್ನು ಸಂರಕ್ಷಣೆ ಮಾಡಿದ್ದೀವಿ. ಹಂಗೂ ಹೇಳಿ ಕೇಳಿ ಹಿಂದೂಗಳು ನಮಗೆ ಓಟ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನಾವು ಮುಸ್ಲಿಂ ಬಲದ ಮೇಲೇ ಗೆದ್ದು ರಾಜ್ಯ ಸರ್ಕಾರನ ರಚನೆ ಮಾಡ್ಕೊಳ್ತೀವಿ ಅನ್ನೋ ಮಟ್ಟಿಗೆ ಈ ರಾಮಗೋಪಾಲ ಯಾದವ್ ಅನ್ನೋವಂಥ ವ್ಯಕ್ತಿ ಸಂಸತ್ ಭವನದಲ್ಲಿ ನಿಂತು ಹಿಂದೂ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದ, ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತಂದಿದ್ದ, ರಾಮಲಲ್ಲನನ್ನು ಅಕ್ರಮ ಜಾಗದಲ್ಲಿರುವಂಥ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾಯ್ತು. ಅದೇ ಸಮಾಜವಾದಿ ಪಾರ್ಟಿ ಇವತ್ತು ಈ ಒಂದು ರಾಮಲಲ್ಲನ ದೇವಸ್ಥಾನದಲ್ಲಿ, ರಾಮ ಮಂದಿರದಲ್ಲಿ ಇವತ್ತು ಉಂಡಿ ಕಳುವಾಗಿರೋ ವಿಷಯನ ಇಟ್ಕೊಂಡು ತಾವು ಮಹಾನ್ ರಾಮ ಭಕ್ತರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ನೋಡಿ, ಇದು ಒಂದು ಭಾಗ. ಆದರೆ ಅಂದರೆ ರಾಮನ ಭಕ್ತಿ ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಇವ್ರಿಗೆ ಬೇಕಾಗಿರತಕ್ಕಂಥದ್ದು ಹಿಂದೂ ಏಕತೆಯನ್ನು ಒಡಿಬೇಕು ಅಂತ. ಅದಕ್ಕೋಸ್ಕರನೇ ಯೋಗಿ ಆದಿತ್ಯನಾಥ್ ಅವರು ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು ಏನಂದರೆ ಬಟೇಂಗೆ ತು ಕಟೇಂಗೆ ಅಂತ. ಅಂದರೆ ನಾವು ಜಾತಿ ಮತ ಪಂಥದ ಹೆಸರಲ್ಲಿ ಒಡೆದೋಗ್ಬಿಟ್ರೆ ನಮ್ಮನ್ನು ಕತ್ತು ಸೀಳ್ತಾರೆ ಅನ್ನುವಂಥ ಅರ್ಥ ಬರುತ್ತೆ. ಅಂದರೆ ಬಟೇಂಗೆ ತು ಕಟೇಂಗೆ, ನಾವು ಎಲ್ಲರೂ ಒಗ್ಗೂಡಿ ಇರಬೇಕು ಅಂತ ವಿಷಯವನ್ನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಸಮಾಜವಾದಿ ಪಕ್ಷದ ನಿಲುವು ಇದಾಗೋದ್ರೆ, ಇನ್ನು ಉದ್ಧವ್ ಠಾಕ್ರೆ ಬಣದ ಇವರಿದಾರಲ್ಲ ಸಂಜಯ್ ರಾವತ್ ಅಂತ, ಈತನ ಬಾಯಿಗೆ ಬೀಗವನ್ನು ಹಾಕುವಂಥ ಯಾವ ಒಂದು ಕಾನೂನು ಕೂಡ ಈ ದೇಶದಲ್ಲಿ ಇಲ್ಲ ಅನ್ನೋಂಗಿದೆ. ಈತ ಏನು ಹೇಳ್ತಿದ್ದಾನೆ ಅಂದರೆ, ರಾಮ ಮಂದಿರ BJP ಮತ್ತು RSSನ ಅಂಡರ್ ವರ್ಲ್ಡ್ ಅಂತ ಹೇಳ್ತಾನಲ್ರಿ, ಭೂಗತ ಚಟುವಟಿಕೆ ಮಾಡುವಂಥ ಕೇಂದ್ರ ಅನ್ನೋ ರೀತಿಯಲ್ಲಿ ಈತ ಮಾತಾಡ್ತಾ ಇದ್ದಾನೆ. ಅಲ್ರಿ, ಇವ್ರಿಗೆಲ್ಲ ಏನು ಎಲುಬಿಲ್ಲದ ನಾಲಿಗೆ, ಏನು ಬೇಕಾದರೂ ಮಾತಾಡ್ಬೋದು ಅಂತ ಸಂಸದರನ್ನು ಕೊಂಡ್ಕೊಳೋದಕ್ಕೆ ರಾಮ ಮಂದಿರದಲ್ಲಿ ಬಂದಿರೋವಂಥ ಅರ್ಪಣೆ ಏನಿದೆ ಅದನ್ನು ತೊಗೊಂಡು ಕಳ್ತನ ಮಾಡಿ ಆ ದುಡ್ಡನ್ನ ಅದನ್ನು ತೊಗೊಂಡು ಹೋಗ್ಬಿಟ್ಟು ಶಾಸಕರನ್ನ ಸಂಸದರನ್ನ ಕೊಂಡ್ಕೊಂಡಿದ್ದಾರೆ ಅಂತ ಹೇಳುವ ಮಟ್ಟದಲ್ಲಿ ಈತ ಮಾತಾಡ್ತಾ ಇರ್ತಕ್ಕಂಥದ್ದು. ಕೇಳಿ ಇವಾಗ 7 ಕೋಟಿ 8 ಕೋಟಿಗೆ ಬಂದಿದ್ದಂಥ ಆಪಾದನೆ 20 ಆಗಿ 200 ಆಗಿ ಇವಾಗ 20,000 ಕೋಟಿವರೆಗೂ ಹೊರಟೋಗಿದೆ ಅಂತ ಹೇಳಿದ್ರೆ, ಅಷ್ಟು ದೇಣಿಗೆಯನ್ನು ನಿಜವಾಗ್ಲೂ ಸಂಗ್ರಹ ಮಾಡಿದೆಯಾ ಅನ್ನೋವಂಥದ್ದೇ ಅನುಮಾನ ಬರ್ತಿದೆ. ಅಷ್ಟೆಲ್ಲ ಬಂದೇ ಇಲ್ಲ. ಇದು ಸಂಜಯ್ ರಾವತ್ನ ಹೇಳಿಕೆ. ಆದರೆ ಉದ್ಧವ್ ಠಾಕ್ರೆ ಅವರು ಹೇಳ್ತಿದ್ದಾರೆ, ಇವಾಗ ರಾಮನ ಬಗ್ಗೆ ಆಂದೋಲನವನ್ನು ಮಾಡ್ತಾರಂತೆ ಮಹಾರಾಷ್ಟ್ರದಲ್ಲಿ. ಇವರು ಹನುಮಾನ್ ಚಾಲೀಸ ಪಠಣ ಮಾಡೋದು ಎಲ್ಲನೂ ಭಕ್ತರನ್ನೆಲ್ಲ ಸೇರಿಸ್ಕೊಂಡು ಇವತ್ತಿಂದ ಅಭಿಯಾನ ಸ್ಟಾರ್ಟ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ. ಇವ್ರ ಕತೆ ಹಿಂಗಾಗೋದ್ರೆ, ಇವರು ಯಾರಪ್ಪ, ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರು ರಾಕ್ಷಸರು, ಇವ್ರಿಗೆಲ್ಲ ಪಾಸಿ ಮೇಲೆ ಲಗ್ನ ಚಾಯಿ, ಅಂದರೆ ಏನು ನೇಣಿಗಾಕಬೇಕು ಅಂತ ಹೇಳಿದ್ರೆ, ಇದನ್ನೆಲ್ಲ ನೋಡ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಸುಮ್ಮನೆ ಇರುತ್ತಾ? ಕಾಂಗ್ರೆಸ್ ಪಾರ್ಟಿಯ ದಿಗ್ವಿಜಯ್ ಸಿಂಗ್ ಏನು ಹೇಳ್ತಿದ್ದಾರೆ ಅಂದರೆ, ಚಂದಾನ ವಾಪಸ್ ಕೊಡೋವಂಥ, ಅಂದರೆ ಇವಾಗೇನು ಅವರು ರಾಮಲಲ್ಲನಿಗೆ ನಿಧಿಯನ್ನು ಸಮರ್ಪಣೆ ಮಾಡಿದರು, ಅದನ್ನು ವಾಪಸ್ ಕೇಳ್ತಾರಂತೆ. ಅಂದರೆ ಚಂದ ವಾಪಸಿ ಅಭಿಯಾನನ ಶುರು ಮಾಡ್ತಾರಂತೆ ದಿಗ್ವಿಜಯ್ ಸಿಂಗ್ ಅವರು. ಯಾಕೆಂದರೆ ಇವರು 1,11,000 ರೂಪಾಯಿ ಏನೋ ರಾಮ ಮಂದಿರಕ್ಕೆ ಒಂದು ಅರ್ಪಣೆಯನ್ನು ಕೊಟ್ಟಿದ್ರಂತೆ ನಿಧಿ ಸಮರ್ಪಣಾ ಅಭಿಯಾನದ ಸಮಯದಲ್ಲಿ. ಆ ನಿಧಿ ಇವಾಗ ದುರ್ಬಳಕೆ ಆಗೋಗಿದೆ, ಹಂಗಾಗಿ ನನಗೆ ವಾಪಸ್ ಕೊಡಿ ಅಂತ ಚಂದ ಚೋರಕ್ಕೂ ಅವ್ರ ಮನೆಯಲ್ಲಿ ಅವಕಾಶ ಇಲ್ಲಂತೆ. ಅಂದರೆ ಚಂದ ಕೇಳೋ ಅಂಥವ್ರು ಅವ್ರ ಮನೆಗೆ ಬರಬಾರ್ದು ಅಂತ ಸ್ಟಿಕ್ಕರ್ ಅಂಟಿಸಿದಾರಂತೆ ದಿಗ್ವಿಜಯ್ ಸಿಂಗ್ ಅವರು. ನೋಡಿ ಯಾವ ಮಟ್ಟಿಗೆ. ಅಂದರೆ ಉತ್ತರ ಪ್ರದೇಶದಲ್ಲಿ ಇವಾಗ ಏನು ಪೈಪೋಟಿಗೆ ಬಿದ್ದಿರೋದು, ಎಲ್ಲ ಪಕ್ಷಗಳು ಇದನ್ನು ದಾಳವಾಗಿ ಬಳಸ್ಕೊಂಡು ಮುಂಬರುವ ಒಂದು ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ಮಾಡಿ ಹಿಂದೂ ಏಕತೆಯನ್ನು ಒಡೆದಾಕಿ ತಮ್ಮ ರಾಜಕೀಯದ ಬೇಳೆಗಳನ್ನು ಬೇಯಿಸ್ಕೋಬೇಕು ಅನ್ನೋದು ಇಲ್ಲಿ ಸುಸ್ಪಷ್ಟವಾಗಿ ಕಂಡುಬರ್ತಿದೆ. ಆದರೆ ನಾವಿವತ್ತು ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ರಾಮ ಜನ್ಮ ತೀರ್ಥಕ್ಷೇತ್ರ ಟ್ರಸ್ಟ್ ಏನಿದೆಯಲ್ಲ, ಇದೊಂದು ಸ್ವಾಯತ್ತ ಸಂಸ್ಥೆ. ಇದಕ್ಕೆ RTI ಹಾಕಿ ನೀವು ಲೆಕ್ಕವನ್ನು ಕೇಳೋಕ್ಕಾಗಲ್ಲ. ಸ್ವಾಯತ್ತ ಸಂಸ್ಥೆ ಇದು. ಒಂಥರ ಸರ್ಕಾರದ ಒಂದು ಕಂಟ್ರೋಲ್ ಇಲ್ಲದೇ ಇರೋ ರೀತಿಯಲ್ಲಿ ರಾಮ ಮಂದಿರವನ್ನು ಇಡಬೇಕು ಅನ್ನೋ ರೀತಿಯಲ್ಲೇ ಹೋರಾಟ ನಡೆದಿರ್ತಕ್ಕಂಥದ್ದು. ಸರ್ಕಾರದ ಪ್ರತಿನಿಧಿಗಳು ಇರ್ತಾರೆ ಹೊರತು ಟ್ರಸ್ಟನ್ನು ಬದಲಾವಣೆ ಮಾಡೋಕ್ಕೆ ಅಲ್ಲಿ ಕೂಡ ಆಂತರಿಕವಾಗಿ ಚುನಾವಣೆ ನಡೆದು ಟ್ರಸ್ಟಿಗಳನ್ನು ಬದಲಾಯಿಸ್ಬೋದೇ ಹೊರತು ಇದು ಎಲ್ಲ ಕಾನೂನಿನ ಅಡಿಯಲ್ಲೇ ಬರೋದೇ ಇಲ್ಲ. ಇದು ಹಿಂದೂಗಳ ಪ್ರಾಪರ್ಟಿ ಇದು. ಹಾಗಾಗಿ ಅಕ್ರಮ ನಡೆದಿದೆ, ಆದರೆ ಅಕ್ರಮ ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಇದ್ರ ಬಗ್ಗೆ ಯಾರ್ದು ಚಕಾರ ನಕಾರಗಳೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಧರ್ಮ ಶ್ರದ್ಧೆಯ ವಿಷಯ.
ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಈ ಎಲ್ಲ ಪಕ್ಷಗಳು ಇದನ್ನು ಬಳಸ್ಕೊಳ್ತಾ ಇರೋದನ್ನು ನೋಡ್ಬಿಟ್ಟು ಕಸ್ವಿಸಿ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ತುಪ್ಪ ಇದು ರಾಮ ಮಂದಿರದ ವಿಷಯ. ದಿಗ್ವಿಜಯ್ ಸಿಂಗ್ ಅವರು ಹಂಗಂದಾಗ ಇದನ್ನು ಇಟ್ಕೊಳ್ಳೋದೋ ಉಗಿಯೋದೋ ಅನ್ನೋವಂಥ ಪ್ರಶ್ನೆ ಇವತ್ತು. ಯಾಕೆಂದರೆ ಇವಾಗ ಕಾಂಗ್ರೆಸ್ ಪಾರ್ಟಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಅಖಿಲೇಶ್ ಯಾದವ್ ಅವರು ಇದನ್ನು ಹೆಚ್ಚಿಗೆ ರಾಜಕೀಯಕ್ಕೋಸ್ಕರ ಬಳಸ್ಕೊಂಡ್ಬಿಡ್ತಾರೆ, ಆಮ್ ಆದ್ಮಿ ಪಾರ್ಟಿ ಹೆಚ್ಚಿಗೆ ಬಳಸ್ಕೊಂಡ್ಬಿಡುತ್ತೆ, ನಮಗೆಲ್ಲಿ ಇದ್ರದ್ದು ವರ್ಚಸ್ ಕಮ್ಮಿ ಆಗ್ಬಿಡುತ್ತೋ ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಪಾರ್ಟಿನೇ ಹೇಳಿರೋದೇನು ಅಂತಂದರೆ ಇಮಾಮೆ ಹಿಂದ್ ಅಂತ ಕರೆದ್ಬಿಟ್ರು ರಾಮನ್ನ. ಅಂದರೆ ಸರ್ವಧರ್ಮದವ್ರಿಗೂ ರಾಮ ಆಕರ್ಷಣೆ ಮಾಡ್ತಾನೆ ಅಂತ ಇಮಾಮೆ ಹಿಂದ್ ಅಂತ ಪಟ್ಟಿಯನ್ನು ಕಟ್ಬಿಟ್ರು. ಹೌದು, ಇರ್ಬೋದು, ರಾಮ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾನೆ, ಆದರೆ ನೀವ್ಯಾಕೆ ಇದಕ್ಕೆ ಸರ್ವಧರ್ಮ ಸಮಭಾವದ ಲೇಪನವನ್ನು ಹಚ್ತಾ ಇದ್ದೀರಾ ಅಂತ ಪ್ರಶ್ನೆನ ನಾನು ಕೇಳಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನ ಇಬ್ಬರು ವಕ್ತಾರೆಯರಿದ್ದಾರೆ, ಸುಪ್ರಿಯಾ ಸೀನಾತೆ ಮತ್ತು ಇನ್ನೊಬ್ರು ಇದ್ದಾರೆ. ಇವರು ಪ್ರಧಾನಮಂತ್ರಿ ಮೋದಿಯವರು ಉಂಡಿ ಕಳುವಿನ ವಿಷಯವನ್ನು ಇಟ್ಕೊಂಡು ವಿದೇಶಗಳಿಗೆ ಓಡಾಗ್ತಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಾರಲ್ರಿ. ಇವ್ರಿಗೆಲ್ಲ ಏನಾದರೂ ಒಂದು ನೈತಿಕ ಜವಾಬ್ದಾರಿ ಅನ್ನೋದಿದೆಯಾ? ಪ್ರಧಾನಮಂತ್ರಿಯವರು ಇವತ್ತು ದೇಶ ಸಂಕಷ್ಟದಲ್ಲಿರುವಂಥ ಸಂದರ್ಭಗಳಲ್ಲಿ ವಿದೇಶಗಳಿಗೆ ತೆರಳಬೇಕಾಗುತ್ತೆ. 4 ದಿನ ವಿದೇಶಕ್ಕೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಈ ವಿವಾದ ಏನು ನಿಂತೋಗ್ಬಿಡುತ್ತಾ? ಚಂದಾಚೌರ್ಯ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂತ ಮನ್ ಕಿ ಬಾತ್ ಮಾಡಿದ್ದು ಸಾಕಾಗೋಯ್ತು, ದನ್ ಕಿ ಬಾತ್ ಮಾತಾಡಿ ನೀವು ಇವಾಗ ಅಂತ ಹೇಳೋ ಮಟ್ಟಿಗೆ ಇವರೆಲ್ಲ ಮಾತಾಡ್ತಾರೆ ಅಂದರೆ ಇವ್ರ ಬಾಯಿಗಳಿಗೆ ಲಂಗು ಲಗಾಮ್ ಹಾಕುವಂಥ ಯಾವುದೇ ಕಾನೂನು ಈ ದೇಶದಲ್ಲಿಲ್ವಾ? ಸೂಫಿ ಸಂತರ ಒಂದು ವಿಷಯವನ್ನು ಇಟ್ಕೊಂಡು ಏನು ಇಮಾಮೆ ಹಿಂದ್ ಅಂತ ಹೇಳ್ಬಿಟ್ಟು ನೀವು ಇವತ್ತು ರಾಮಲಲ್ಲನ್ನ ಕರಿತಿದ್ದೀರಾ ಅಂದರೆ ಪ್ರಭು ಶ್ರೀರಾಮನ್ ತೊಗೊಂಡೋಗಿ ಇಸ್ಲಾಮೀಕರಣ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾವು ಏನಂತ ಹೇಳೋಕ್ಕಾಗುತ್ತೆ? ಹಾಗಾಗಿ ನಿಮ್ಮ ರಾಜಕೀಯ ಹೊಲಸು ರಾಜಕೀಯ ಇದೆಯಲ್ಲ, ಇದನ್ನು ತೆಗೆದು ಬಿಸಾಕಿ. ನಡಿಬಾರ್ದಂಥ ಒಂದು ಅಹಿತಕರವಾದ ಬೆಳವಣಿಗೆ ನಡೆದಿದೆ, ಅದಕ್ಕೆ ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಮಾಡಬೇಕೇ ಹೊರತು ಹಿಂದೂಗಳ ಶ್ರದ್ಧೆಯನ್ನು ಪುನರ್ಸ್ಥಾಪನೆ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಬೇಕೇ ಹೊರತು ಅದನ್ನಿಟ್ಕೊಂಡು ಕ್ಷುಲ್ಲಕ ರಾಜಕಾರಣ ಮಾಡೋದ್ರ ಮುಖಾಂತರ ಈಗಾಗಲೇ ನೊಂದಿರುವಂಥ ರಾಮ ಭಕ್ತರ ಮನಸ್ಸಿಗೆ ಇನ್ನೊಂದಷ್ಟು ನೋವನ್ನು ಉಂಟು ಮಾಡೋವಂಥ ಪ್ರಕ್ರಿಯೆಗೆ ಈ ಕಾಂಗ್ರೆಸ್ ಪಾರ್ಟಿ ಕೈ ಹಾಕುತ್ತೆ ಅಂತ ಹೇಳಿದ್ರೆ ಸಮಸ್ತ ರಾಮ ಭಕ್ತರಾದ ನಾವು ಯಾರೇ ಇರಲಿ, ಅವರು ಪಕ್ಷಾತೀತವಾಗಿ ರಾಮ ಭಕ್ತರು ಯಾರ್ಯಾರು ಇದ್ದಾರೋ ಅವರು ಕಾಂಗ್ರೆಸ್ ಪಾರ್ಟಿಯ ಅಣತಿಯ ಮೇಲೆಗೆ ಇದೇ ಇವ್ರದ್ದು. ಅಂದರೆ ಕಾಂಗ್ರೆಸ್ ಪಾರ್ಟಿ ಹೇಳ್ತಿದೆಯಲ್ಲ ಇವತ್ತು ಇಮಾಮೆ ಹಿಂದ್ ಅಂತ, ನಾವು ರಾಮನನ್ನು ಪ್ರಭು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ಇಮಾಮೆ ಹಿಂದ್ ಅಂತ ಒಪ್ಕೊಳ್ಬೇಕಾ ಅಂತೇಳುವಂಥ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.